ಗುರು ಪೂರ್ಣಿಮಾ ಅಂದ್ರೆ ನಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಗೌರವ ಸಲ್ಲಿಸುವ ದಿನ. ಗುರು ಪೂರ್ಣಿಮೆಯನ್ನು ಆಚರಿಸುವಾಗ ನಮಗೆಲ್ಲ ಗುರುಗಳನ್ನು ನಾವು ವಿನಯದಿಂದ ನೆನಪಿಸ್ಕೊಳ್ಬೇಕು. ತಾಯಿಯೂ ಗುರುನ, ತಂದೆನೂ ಗುರುನ, ಹಿರಿಯರೂ ಗುರುನ, ಅಕ್ಷರ ಕಲಿಸಿದ ಮಾಸ್ತರೂ ಗುರುನ, ಯೋಗ ಅಭ್ಯಾಸ ಮಾಡಿಸಿದವರು ಗುರುನ. ಎಲ್ಲ ಗುರುಗಳಿಗೆ ಇವತ್ತು ಒಂದು ಗೌರವಪೂರ್ವಕ ಪ್ರಣಾಮ ಸಲ್ಲಿಸೋಣ. ಗುರು ಪೂರ್ಣಿಮೆ ಅಂದ್ರೆ ಕೇವಲ ಹಬ್ಬ ಅಲ್ಲ, ಅದು ನಮ್ಮ ಜೀವನದ ಜ್ಞಾನದ ದಾರಿಗೆ ದೀಪ ಹಚ್ಚುವ ದಿನ. ನಾವು ನಮ್ಮಲ್ಲಿರೋ ಅಜ್ಞಾನದ ಅಂಧಕಾರವನ್ನು ಗುರುಗಳ ಕರುಣೆಯಿಂದ ದೂರ ಮಾಡಬೇಕು. ಅದು ಧ್ಯಾನದ ದಾರಿಗೆ ಬೆಳಕಿನ ಹಬ್ಬ ಇದು. ಗುರುಗಳ ಮಾರ್ಗದರ್ಶನದಿಂದ ಮಾತ್ರ ಒಂದು ಶ್ರೇಷ್ಠ ವ್ಯಕ್ತಿತ್ವ ನಿರ್ಮಾಣ ಮಾಡಲು ಸಾಧ್ಯ ಅದ. ವೇದವ್ಯಾಸರಿಂದ ಕೃಷ್ಣನ ತನಕ ಗುರುಗಳು ಶಿಷ್ಯರಿಗೆ ಆತ್ಮವಿಶ್ವಾಸ, ಸತ್ಯ, ಧೈರ್ಯ ಮತ್ತು ಮಾರ್ಗದರ್ಶನ ನೀಡ್ಯಾರ. ಅಂಥ ಗುರುಗಳಿಗೆ ಗೌರವ ಸಲ್ಲಿಸುವ ನಾವು ಶಿಷ್ಯರಾಗಿ ಗುರು ಮಾರ್ಗದಾಗ ನಡಿತೇವಂತೇಳಿ ಪ್ರತಿಜ್ಞೆ ಮಾಡೋದು, ಶ್ರದ್ಧಾ ಭಕ್ತಿಯಿಂದ ಅವರ ಪಾದಗಳಿಗೆ ಶರಣಾಗುವ ಈ ದಿನ ನಮ್ಮೆಲ್ಲರ ಬದುಕಿನ ಪ್ರಮುಖ ಸ್ಥಾನ ಪಡಿಬೇಕು. ಗುರುಗಳು ಅಂದ್ರೆ ನಮಗೆ ಪ್ರತಿದಿನವೂ ಗೌರವಿಸಬೇಕು. ಜೊತೆಗೆ ಅವರು ನಮ್ಮ ಬದುಕನ್ನು ರೂಪಿಸಿದ್ದಕ್ಕೆ ಕೃತಜ್ಞಾರೂಪವಾಗಿ ಗುರು ಪೂರ್ಣಿಮೆಯನ್ನು ಆಚರಿಸುವ ಪದ್ಧತಿ ನಿಜಕ್ಕೂ ಭಾಳ ಚಲೋ. ಅದರಲ್ಲೂ ಇವತ್ತಿನ ಆಧುನಿಕ ಯುಗದಾಗ ಹೊಸ ವಿದ್ಯೆಗಳು, ತಂತ್ರಜ್ಞಾನದ ಆವಿಷ್ಕಾರಗಳನ್ನು ಕಲಿಸಿ ಮಾರ್ಗದರ್ಶನ ನೀಡಿದ ಗುರುಗಳನ್ನು ಎಷ್ಟು ಗೌರವಿಸಿದರೂ ಸಾಲದು. ಕುಟುಂಬದಲ್ಲೂ ನಮಗೆ ಮಾರ್ಗದರ್ಶನ ನೀಡಿದ ಪೋಷಕರು, ಹಿರಿಯರು ಸಹಿತವಾಗಿ ನಮಗೆಲ್ಲ ಗುರುಗಳಿಗೆ ಇವತ್ತು ನಾವು ನಮಿಸೋಣ. ಅವರು ನಮ್ಮ ಬದುಕನ್ನು ರೂಪಿಸಿದ ಪರಿಯನ್ನು ನೆನೆದು ಕೃತಜ್ಞತಾಪೂರ್ವಕವಾಗಿ ಅವರಿಗೆ ನಾವು ಮತ್ತೊಮ್ಮೆ ನೆನೆಸೋಣ.